ಯಾರು ಬಾಗತಿ ಗೇಟ್ ತೆಗಿತಿದೆ ಅಂತ ಅಲ್ಲಿಂದ ಲಗ ಮಾಡ್ಕೊಂಡು ಬಂದಿರ್ತೀವಿ ಮತ್ತೆ ಈ ಕಡೆಯಿಂದ ಲಗ ಮಾಡ್ತೀವಿ. ಚಪ್ಪಾಳೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಹಬ್ಬ. ಸೊ ನಿಮಗೆ ಗೊತ್ತಿರೋಂಗೆ 2ನೇ ತಾರೀಕು ಅಮಾವಾಸ್ಯೆ. ಸೊ ಪಕ್ಷ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತಾ ಇದ್ದಾರೆ. ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಸೊ ಲಾಗ್ನ ಇದೇ ಥರ ನೋಡ್ತಾ ಇರಿ ಕಂಟಿನ್ಯೂ ಆಗಿ. ಏನೇನು ಅಪ್ಡೇಟ್ ಇದೆ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಏನೋ ಹೊರಗಡೆ ಬಾ ಅಂತ ಕೇಳ್ತಿದ್ದಾರೆ. ನೋಡಿದ್ರೆ ಅಂತ ನೋಡ್ಬೇಕು. ಇವಾಗ ಗೊತ್ತಿಲ್ಲ, ಕೆಳಗಡೆ ಮೋಸ್ಟ್ಲಿ ರೋಡ್ ಮಿಸ್ ಆಗಿದೆ ಅನಿಸುತ್ತೆ. ಸೊ ನೋಡೋಣ. ಬರ್ತಾ ಇದ್ದಾರೆ. ನಮ್ಮಮ್ಮ ನಗಾಡ್ಕೊಂಡೇ ಬರ್ತೈತೆ. ಪಕ್ಕದ ರೋಡಿಗೆ ಹೋಯ್ದ್ರಾ? ಏಕೆ? ಓ, ಫೋನ್ ಮಾಡ್ಬೇಕು ತಾನೆ, ನಡ್ಕಂಡೆ ಬಂದಿರಲ್ಲ ಅಲ್ಲಿಂದ. ದೂರಿಲ್ಲ ಹಾಂ, ಹೋಗ್ಬಿಟ್ಟು ಹಿಂಗೆ ಗೇಟ್ ತೆಗಿತೈತೆ. ತಡೀರಿ ಯಾರ ಮನೆ ಏನೋ ತಡೀರಿ ಅಂದೆ. ಫೋನ್ ಮಾಡಿ ಈ ಮನೆ ನೋಡಿ, ಟೈಲರ್ ಶಾಪ್ ಫಸ್ಟಿಗೆ ನೋಡಿ. ಅಲ್ಲಿ ಬಟ್ಟೆ ಐರನ್ ಮಾಡ್ತಿರ್ತಾರೆ. ನೋಡಿದ್ದೆ ಸುಬ್ರಹ್ಮಣ್ಯೇಶ್ವರ ಕೃಪಾ ಅಂತೇಳಿ. ಹಾಂ, ಬರ್ತಾ ಹೋಗ್ತೀವಿ. ಸರಿ ಬನ್ನಿ. ಚಿಲ್ಕೆ ತೆಗಿಯಕ್ಕೆ ಹಿಂಗೆ ಅಂತು ಅಲ್ಲಿ. ಹಾಂ, ತಡಿ ತೆಗಿಬೇಡಿ ಅಂದೆ. ಸರಿ ಬನ್ನಿ ಬನ್ನಿ. ಏನಮ್ಮ ಹೇಳಿ? ಈ ಯಾರು ಬಾಗತಿ ಗೇಟ್ ತೆಗಿತೈತೆ ಅಂತ ಸರಿ ಬನ್ನಿ. ಬರಮ್ಮ, ನೀವು ಫಸ್ಟ್ ಟೈಮ್ ಬರ್ತಿರೋದು. ಕಾಫಿ ಕುಡಿದ್ರಪ್ಪ? ಎಷ್ಟನೇ ಸಲ ಕಾಫಿ ಕುಡಿದ್ರಿ? 4ನೇ ಸಲ. ನೋಡಿ ನಮ್ಮ ಹೆಚ್ಚುತ್ತಾ ಇದ್ದಾರೆ. ಅಮ್ಮ ಅಪ್ಪ ಕುಡಿ ಕೇಳಕ್ಕೂ ಇಲ್ಲ. ಒಂದ್ಸಲಿ 2 ಸಲ ಅಷ್ಟೇ, ಎಷ್ಟು. ಸೊ ಗೈಸ್, ಇವಾಗ ಎಲ್ಲ ರೆಡಿ ಬೇಯಕ್ಕಿಟ್ಟಿದೆ. ಇದು ಒಬ್ಬಟ್ಟಿಗೆ ಬೇಳೆ ರುಬ್ಕೋಬೇಕು ಇವಾಗ. ಸೊ ನೋಡಿ ಗೈಸ್, ಹಬ್ಬ ಅಂತಂದರೆ ಫುಲ್ ಮಿಸ್ ಆಗಿರುತ್ತೆ. ಇವಾಗೆಲ್ಲ ರೆಡಿ ಮಾಡ್ಕೋಬೇಕು. ಬನ್ನಿ ಗೈಸ್, ಏನೇನು ರೆಡಿ ಆಗುತ್ತೆ, ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡೋಣ. ಇವಾಗ ಕಡುಬು ಮತ್ತು ಪಲ್ಯ, ಆಮೇಲೆ ಕಟ್ಟೆ ದೋಸೆ ಮಾಡ್ತಾ ಇರೋದು. ಅದಕ್ಕೆ ಅಂತ ಹೇಳಿ ಇವಾಗ ಮೆಣಸಿನ್ಕಾಯಿನ ಹುರ್ಕೊಂಡು ಇದಕ್ಕೆ ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಮತ್ತು ಈ ಉದ್ದಿನ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ನೀಟಾಗಿ ರುಬ್ಬಿದ್ರೆ, ಮಸಾಲೆನ ಪಲ್ಯಕ್ಕೆ ಹಾಕಿದ್ರೆ ಸೊ ಪಲ್ಯ ರೆಡಿ ಆಗುತ್ತೆ. ಹಣ್ಣೆಲ್ಲ ತೊಳೆದಿರ್ತಿದ್ದಾರೆ. ಏನು ಮಾಡ್ತಿದ್ದೀಮ್ಮ? ಹಣ್ಣು ತೊಳಿತೀವಿ. ಆಯಿತಾ? ನಾನು ತಗೊಂಡಿದ್ದ ಸೀರೆನೇ ಅಮ್ಮ ನಮ್ಮ ಅತ್ತೆಗೆ ತಗೊಬಂದಿದ್ದೆ. ಒಂಚೂರ ಮಧ್ಯದಲ್ಲಿರೋ ಹೂವು ಒಂಚೂರು ದೊಡ್ಡದಿದೆ. ಇದು ದೊಡ್ಡ ಹೂವು, ಇನ್ನು ಸಣ್ಣದು. ನಮ್ದು ಇಷ್ಟು ಒಂಚೂರು ದೊಡ್ಡದಿದ್ರಲ್ಲಿ. ಇದು 2 ಮಿಕ್ಸ್. ಅದೇ ಸೇಮಾ? ಸೇಮ್ ಬೇಕಲ್ಲ? ಸೇಮ್ ಬೇಕು. ಸೇಮ್ ಸೀರೆ ಸೇಮ್ ಬೇಕು. ಇಷ್ಟ ಅಂತ ಅದು. ಮತ್ತೆ ಸಚ್ಚಿ ಬಂದರೆ ಬೈಕಲ್ಲಿ ಇವಾಗ. ಓಯ್ ಬನ್ನಿ ಬನ್ನಿ. ಹ್ಞೂ ಅದೇ ಬನ್ನಿ ಬನ್ನಿ ಬೇಗ. ಪೂಜಕ್ಕೆ ಲೇಟಾ? ಆಮೇಲೆ ಎಂಥದ್ದು ಕಡಲೆಬೇಳೆ ವಡೆ ಅಲ್ವಾ? ಕಡಲೆಬೇಳೆ ವಡೆ, ಉದ್ದಿನೊಡೆ, ಆಮೇಲೆ ಒಣದ ಮೆಣಸಿನಕಾಯಿ, ಮೆಣಸಿನ್ಕಾಯಿ ರೆಡಿ ಆಗಿದೆ. ಚಿತ್ರಾನ್ನಕ್ಕೆ ಇದು ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಆಗಿದೆ. ಇಲ್ಲಿ ಕಿರಣ್ ಭಟ್ರು ಏನು ಮಾಡಕ್ಕೆ ರೆಡಿ ಆಗಿರಿ? ಬಜ್ಜಿ ಮಾಡಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ಸಾಂಬಾರ್ ಆಗಿದೆ. ಇಲ್ಲಿ ಒಬ್ಬಟ್ಟಿಗೆ ಕನ್ಗಿಸ್ತಾ ಇದ್ದೀನಿ ಇವಾಗ ಇದನ್ನ. ಸೊ ಇದೆಲ್ಲ ಉಂಡೆ ಮಾಡಿಕೊಂಡು ತಟ್ಟಬೇಕು. ಚಪ್ಪಾಳೆ ಎಲ್ಲರಿಗೂ. ಎಲ್ಲ ದೊಡ್ಡಮ್ಮ ಈ ಕಡೆ ಬಾಗ್ಲು. ದೊಡ್ಡಮ್ಮ ಈ ಕಡೆ ಬಾಗ್ಲು ಮಿಸ್ ಆಗಿ ಆ ಕಡೆ ಹೋಗ್ಬಿಟ್ರ? ಬಾಗ್ಲು ಈ ಕಡೆ, ಆ ಕಡೆಗೆ ಹೋಗ್ತಿದ್ರು. ಮಾಡ್ಕೊಡ್ತಿದ್ದಾರೆ ನಮ್ಮ ದೊಡ್ಡಮ್ಮಗೆ. ಕನ್ಸಬಿಟ್ಟು ಬಂದಿದ್ದೀನಿ. ಸಾಕು ಬಿಡು. ಈಗ ಸಾಕು ಬಿಡು.
ನೋಡಿ ಗೈಸ್, ನಮ್ಮ ಕಿರಣ್ ಇವತ್ತು ವಡೆ ಬೇಯಿಸ್ತಾ ಇದ್ದಾರೆ ನೋಡಿ. ಹೆಂಗೆ ಏನಾಯಿಲ್ಲ, ಸರಿ ಆಯ್ತು ಬಿಡಿ. ವಡೆ ನೋಡಿ ಗೈಸ್. ಈ ಕಡೆ ನಾನು ಮೊಸರನ್ನಕ್ಕೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮೊಸರನ್ನ ಒಗ್ಗರಣೆ ಹಾಕಬೇಕು ಆ್ಯಂಡ್ ಅದ್ರ ಜೊತೆಗೆ ಈ ಕೋಸಂಬರಿ ಏನಿದೆ ಇದಕ್ಕೂ ಸ್ವಲ್ಪ ಒಗ್ಗರಣೆ ಹಾಕಬೇಕು. ಸೊ ಹಾಗಾಗಿ ನಾನು ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನೋಡಿ. ಹಿಂಗೆ ಬಜ್ಜಿ ಗಿಜ್ಜಿ ಎಲ್ಲ ಬಿಡ್ತವ್ರೆ. ಬಾ ಬಾ ಬಾ, ಇಲ್ಲೇ ಬಿಡ್ಬೋದು ಬಾ. ಗೈಸ್ ನೋಡಿ, ಕೋಕಿಲಕ್ಕ ಬಂದು ಹಾಯ್. ಒಬ್ಳೆ ಬಂದ? ಹೌದಾ? ಆ ಕಲರ್ ಇರಲಿಲ್ಲ ಅಂತ ಈಗ ಅಮ್ಮ ತಗೊಬಂತು. ಗೈಸ್ ನೋಡಿ, ಪೂಜೆ ಎಲ್ಲ ರೆಡಿಯಾಗಿದೆ. ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಮತ್ತು ನಮ್ಮ ಮಾವ ರೆಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ನೋಡಿ ಮಾತುಕತೆ ನೋಡುವ. ಏನು ನೋಡ್ತಿದ್ದೀರ ಅಪ್ಪಾಜಿ? ಚಾಮುಂಡೇಶ್ವರಿ. ನಾವು ಅಪ್ಪಾಜಿ ಏನು ನೋಡ್ತಿದ್ದೀರ? ಟೆನ್ಷನ್ ಚಪ್ಪಾಳೆ ನೋಡಲಿ, ಅಜ್ಜಿ ತಕ್ಕ ಓಡ್ತಾ ಇರೋದ. ಹಾಯ್ ಚಿನ್ನು ಮರಿ. ಹೊರಗಡೆ ಕಾರಿಡಾರ್. ಅಮ್ಮ ಇಟ್ಕೊಳಮ್ಮ, ಇಟ್ಕೊಳ್ಳಿ ನೀವು. ನೋಡಿ ಅಲ್ಲಿ ಜಂಪಿಂಗ್ ಅಕ್ಕ ಅಮ್ಮ ಮಗಳು. ಏನ್ ಮಗಳ? ಸಚ್ಚಿ ವಿಸ್ಮಯಿಂಗ್ ಏನ್ ಬೇಕು? ವಿಸ್ಮಯಿಂಗ್ ಏನ್ ಬೇಕು? ವಡೆ ಸಾಕಷ್ಟೇಯ? ಮಜ್ಜಿಗೆನಾ? ಯಾಕೆ? ಎಲ್ಲ ಮರವಾಗಿದೆ ಅಂತ ಬನ್ನಿ ಮನೆಗೆ ಫ್ರೀ ಮಾಡ್ಕೊಂಡು. ಬಾಯ್ ಬಾಯ್. ಹಾಂ ಸರಿ. ಪೂಜಕ್ಕ ಮತ್ತು ವಿಸ್ಮಯ ಓಡ್ರಿ ಇವಾಗ ಆಟೋದಲ್ಲಿ ಕೂತಿರೋ. ಅದಕ್ಕೆ ಕಳ್ಸೋದು ಬರೋಬಿಟ್ಟು ಅಲ್ಲೇ ಕೂತು. ಬಾಯ್ ಚಿನ್ನಿ. ಅಯ್ಯೋ ಅಯ್ಯೋ ಹಿಂಗೆ ಹೋದ್ರೆ ಹತ್ರ ಆಗುತ್ತೆ ಅನ್ಸುತ್ತೆ. ಈ ಬೈಕ್ ಹೆಂಗಿದೆ, ಸೀಟ್ ಇಷ್ಟ ಹತ್ರ ಇರಬೇಕು ಗೈಸ್. ಜಾಲಿ ರೈಡ್ ಹೋಗ್ಬೋದು ಅವಾಗ ಅಲ್ಲ? ಕೂತ್ಕೊಂಡರು. ಇವಾಗ ನಮ್ಮ ದೊಡ್ಡಮ್ಮ ಈ ಬೈಕಲ್ಲಿ ಕೂತ್ಕೊಂಡು ಹೋಗೋದು. ಹೆಂಗೆ ಕೂತ್ಕೊಂಡು ಹೋಗ್ತಾರೆ ನೋಡೋಣ. ಸ್ಕಾಫ್ ತಂದಿದ್ದಾರೆ ನೋಡಲ್ಲಿ. ಸ್ಕಾಫ ಕೂದಲೆಲ್ಲ ಹಾರ ಇರ್ದ ಪುಕ್ಕ ಅಂತ ನೋಡಿ. ಸ್ಕಾಫ್ ತಗೊಬಂದಿದೆ ದೊಡ್ಡಮ್ಮ. ಇವಾಗ ಅದನ್ನ ಕಟ್ಕೊಂಡು ಇವಾಗ ಗ್ಲಾಸ್ ಹಾಕೊಂಡಿದ ತಕ್ಷಣ ಜಗದೀಶ್ ಮಾಮನಂಗೆ ಕಾಣಿಸ್ತಾ ಇದೆ. ಹಾಂ, ಹೆಂಗೆ ಕೂತ್ಕೋತಾರೆ ನೋಡೋಣ. ಕೂತ್ಕೊಂಡ್ಲಿ. ಬಾಯ್ ಇಡ ಇಟ್ಕೊಳ್ಳೋದು. ಬಾಯ್. ಹಾರ್ಸ್ಕೆ ಹೋಯ್ತಾರೆ ಹಂಗೆ. ನಮ್ಮ ಅಪ್ಪ ಅಮ್ಮ ನೋಡಿಲ್ಲ ಹಾರ್ಕೊಂಡು ಹೋಯ್ದಾರೆ ಆಗ್ಲೇ ಅಲ್ಲಿಗೆ. ಸೊ ಗೈಸ್ ಇವಾಗ ಸಚಿನ್ ಹೊರಟಾಯ್ತು ನೋಡಿ. ಅತ್ತೆ ಮತ್ತೆ ಸಚ್ಚಿ ಇವಾಗ ಒಂದು ಕಡೆ. ಹಾಂ, ಸೊ ಗೈಸ್ ಇವಾಗ ಇವರು ಹೊರಟ್ರು. ಬಾಯ್ ಮಾಡಿ ಅಪ್ಪನ ಅಮ್ಮನ ಕಳ್ಸೋಣ.
ಹೊರಟಾಯ್ತು. ನೀವಿಬ್ರು ಯಾವಾಗಲೂ ಕುದುರೆ ಮೇಲೆ ಕುತ್ಕೊ ಬಂದಿರ್ತೀರಲ್ವಾ? ಹಾ, ಅಲ್ಲಿಂದ ಲಗಾಮ್ ಮುಟ್ಕೊಂಡ್ ಬಂದಿರ್ತೀವಿ, ಮತ್ತೆ ಈ ಕಡೆಯಿಂದ ಲಗಾಮ್ ಹಾರ್ಸೋದೆ. ಬಾಯ್ ಬಾಯ್. ಅಪ್ಪ ಅಮ್ಮನ ಹತ್ಸಕ್ಕೆ ಅಂತ ಬಂದ್ವಿ ಬಸ್ಸಿಗೆ. ಯಾರಮ್ಮ ಅಂತ ತಿಳ್ಕೊಂಡು ಹೋದಂಗಾಯ್ತು. ಇಲ್ಲ, ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ ನೋಡಿ. ನಮ್ಮಪ್ಪ ಕಡೆ ಅಮ್ಮ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೂ ಬಂದಿಲ್ಲ ಬಸ್ಸು, ಅಲ್ಲೇ ಇದ್ದಾರೆ. ಹೊರಟಾಯ್ತು ಇವಾಗ. ಬಾಯ್. ಬಸ್ಸು ಹಬ್ಬ ಎಲ್ಲ ಮುಗಿಸ್ಕೊಂಡು ಅಪ್ಪ ಅಮ್ಮನ ಮತ್ತು ಯಾರ್ಯಾರು ಬಂದಿರೋ ಆ ರಿಲೇಟಿವ್ಸ್ನೆಲ್ಲ ಕಳಿಸಿ ನಾನು ಮತ್ತು ಕಿರಣ್ ಇವಾಗ ಗೊರಗುಂಟೆಪಾಳ್ಯ ಮೆಟ್ರೋಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದಾಗಿದೆ. ಫುಲ್ಲು ಮೋಡ, ಗ್ಲಾಸ್ ಒಳಗೆ. ಹಾಂ, ಸಖತ್ತಾಗಿ ಕಾಣಿಸ್ತದಲ್ಲ. ಇಂಟು ಬರ್ತಾಯಿದ್ರು, ವಾಪಸ್ ಬಂದ್ಬಿಟ್ರಲ್ಲ, ಯಾಕೆ? ಓ, ನನಗೆ ಚೆನ್ನಾಗಿ ವರ್ಕ್ ಆಯ್ತಲ್ಲ. ಗೈಸ್ ನೋಡಿ, ನಮ್ಮ ಕಿರಣ್ಗೆ ಮೆಟ್ರೋದಲ್ಲಿ ಓಡಾಡಿ ಗೊತ್ತಿಲ್ಲ, ಅದು ಹೋಗ್ಬಿಡಿ ಅಂತ ಇಂಟು ಬೇಗ ಬೇಗ. ನನಗೆಲ್ಲ ಬಂದಿದ್ದು, ನಿನಗೆ ಬಂದಿದ್ದು. ಓಹೋ, ನೋಡಿ ಹಿಂಗೆ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಗೈಸ್. ಥ್ಯಾಂಕ್ ಯು. ಸಿ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.